ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಬೆಳಿಗ್ಗೆ ಫೋನ್ ಮಾಡ್ತಾವಳಲ್ಲ. ಏನ್ ಬೇಬಿ ಸಮಾಚಾರ? ಬೆಳಿಗ್ಗೆ ನನಗೆ ಜ್ಞಾಪಿಸ್ಕೊಂಡಿದ್ಯಾ? ಏನ್ ವಿಷಯ? ಮತ್ತೆಲ್ಲಾದ್ರೂ ಫೈಟ್ ಮಾಡೋದಿದ್ಯಾ? ಬೆಳಿಗ್ಗೆನೆ ನಿನಗೆ ಫೋನ್ ಮಾಡಿ ಒಂದು ಶಾಕಿಂಗ್ ನ್ಯೂಸ್ ಕೊಡೋಣ ಅಂತ. ಶಾಕಿಂಗ್ ನ್ಯೂಸಾ? ಏನು? ತಗೊಂಬ ನೀರು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಕಾಫಿ ಕುಡಿತೀಯಾ ಟೀ ಕುಡಿತೀಯಾ? ಏನು ಬೇಡ ಆಂಟಿ. ಅಯ್ಯೋ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ, ಇರು ಕಾಫಿ ಮಾಡ್ಕೊಂಡು ಬರ್ತೀನಿ. ಕೇಳಿಸ್ಕೊಂಡ್ಯಾ ಮಿಸ್ಟರ್ ನರಸಿಂಹ? ವಾಯ್ಸ್ ಗೊತ್ತಾಯ್ತಲ್ಲ? ಹೇಯ್, ನಮ್ಮನೆಗೆ ಯಾಕೆ ಹೋಗಿದ್ಯಾ? ಮರ್ಯಾದೆ ಈಗಲೇ ಅಲ್ಲಿಂದ ಹೋದ್ರೆ ಸರಿ. ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬರ್ಬೇಕು. ನಾನು ಯಾಕೆ ಬರ್ಬೇಕಲ್ಲಿ? ನಿಮ್ ತಾಯಿಯಿಂದ ನನ್ನ ಕಾಲ್ ಒತ್ತಿಸ್ಕೊಳ್ಳೋದನ್ನ ಕಣ್ಣಾರೆ ನೋಡಿ ಖುಷಿ ಪಡಕ್ಕೆ. ಏನೇ ಹೇಳ್ತಾ ಇದ್ಯಾ? ನಮ್ಮಮ್ಮ ಯಾಕೆ ನಿನ್ ಕಾಲು ಒತ್ತಬೇಕು? ನಾನಂತೂ ಕಮಿಟ್ ಆಗಿದ್ದೀನಿ. ನಿನ್ ತಾಯಿಯಿಂದ ನನ್ನ ಕಾಲ್ನ ಒತ್ತಿಸ್ಕೋತೀನಿ. ಅದನ್ನಂತೂ ನಿನ್ನಿಂದ ತಪ್ಸಕ್ಕಾಗಲ್ಲ. ಕಾಫಿ ತಗೊಂಬ. ಥ್ಯಾಂಕ್ಸ್ ಆಂಟಿ. ನೀನೇನಮ್ಮ SI ಮಗಳಾಗಿ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಬರಬಾರ್ದಾ? ಅದು ಸ್ವಲ್ಪ ಸುಮ್ಮನೆ ಇರು. ನೀವು ಕಾರಣ ಇಲ್ಲದೆ ವಿಷಯ ಇಲ್ಲದೆ ಬಂದಿದ್ದೀರಲ್ಲ, ಅದನ್ನ ಕೇಳ್ತಾ ಇದ್ದಾಳೆ. ಫೈಲ್ ಕೊಟ್ಟು ಹೋಗೋಣ ಅಂತ ಬಂದೆ. ಫೈಲಾ? ನಮ್ಗ ಯಾಕೆ? ಹ್ಞೂ ಆಂಟಿ, ಈ ಫೈಲ್ನ ನಿಮ್ಮ ಯಜಮಾನ್ರಿಗೆ ಕೊಡಕ್ಕೆ ಹೇಳಿದ್ರು. ಅವರು ಸ್ಟೇಷನಲ್ಲಿ ಇರಲಿಲ್ಲ, ಕೆಲ್ಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿದ್ರಂತೆ. ಅದಕ್ಕೆ ಡ್ಯಾಡ್ ಇದನ್ನ ಇಲ್ಲೇ ತಲುಪ್ಸಕ್ಕೆ ಹೇಳಿದ್ರು. ಸರಿ ಕೊಡಮ್ಮ. ಆಂಟಿ, ಇತ್ತೀಚೆಗಷ್ಟೇ ನಿಮ್ಮ ಮಗಳಿಗೆ ಮದುವೆ ಆಯ್ತಂತೆ. ಇತ್ತೀಚೆಗಲ್ಲ ಕಣಮ್ಮ, ಆಗಿ ತುಂಬಾ ದಿನ ಆಯ್ತು. ಅದು ಶ್ರೀಮಂತರ ಮನೆಗೆ ಮದುವೆ ಮಾಡಿಸಿ ಕೊಟ್ಟಿದ್ದೀರಂತೆ. ಹೌದು, ತುಂಬಾ ದೊಡ್ಡ ಶ್ರೀಮಂತರು. ಲಂಬುಗಿಣಿ ಕಾರಲ್ಲೇ ಬರ್ತಾರೆ ನಮ್ಮ ಮನೆಗೆ, ಗೊತ್ತಾ? ಮತ್ತೆ ನಿಮ್ಮ ಮಗ ನರಸಿಂಹ ಇದಾನಲ್ಲ, ಅವನ್ ಯಾಕೆ ಏನು ಕೆಲಸ ಮಾಡಲ್ಲ? ಬರೀ ಕುಡ್ಕೊಂಡು ಓಡಾಡ್ಕೊಂಡು ಮನೆಗೂ ಬರಲ್ವಂತೆ. ಆಂಟಿ ಸಾರಿ, ನಾನು ಹಾಗೆ ಹೇಳಲಿಲ್ಲ. ಊರಲ್ಲಿರೋರೆಲ್ಲ ಹಾಗೆ ಮಾತಾಡ್ಕೋತಾರೆ, ಅದಕ್ಕೆ ಕೇಳ್ದೆ ಅಷ್ಟೇ. ಅವನಿಗೆ ಕೆಲಸ ಕಾರ್ಯ ಏನು ಇಲ್ಲ ಕಣಮ್ಮ, ಅದಕ್ಕೆ 3 ಹೊತ್ತು ಕುಡ್ಕೊಂಡು ಗುಂಡ್ರಿಗೋ ಈ ಥರ ಓಡಾಡ್ತಿರ್ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀಯ ಅಂಬುಜ? ಅವನು ಈಗ ಮಾತ್ರ ಹಾಗಮ್ಮ, ಮೊದಲೆಲ್ಲ ಹಾಗಿರ್ಲಿಲ್ಲ. ತುಂಬಾ ಜವಾಬ್ದಾರಿ ಇರೋ ಹುಡುಗ. ಹೌದಾ? ಹೌದಮ್ಮ, ತುಂಬಾ ಬುದ್ಧಿವಂತ ಆಗಿದ್ದ. ಓದೋದ್ರೆಲ್ಲ ತುಂಬಾ ಮುಂದೆ ಇದ್ದ. ರಿಯಲಿ ಆಂಟಿ? ಬೇಕಿದ್ರೆ ಅವನ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು, ಅವನಿಗೆ ಏನೇನು ಬಂದಿದೆ ಅದೆಲ್ಲ ತೋರಿಸ್ತೀನಿ, ನಿನಗೆ ಗೊತ್ತಾಗುತ್ತೆ. ಒಂದು ನಿಮಿಷ ಬಂದೆ. ಈ ಕಡೆ ಬಾ ಮುಚ್ಚ. ಅಯ್ಯೋ ಅದಕ್ಕೆ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀರಾ? ಏನ್ ಬದಲಾಗ್ಬಿಡ್ತಾನ, ಉದ್ದಾರ ಆಗ್ಬಿಡ್ತಾನ ನಿನ್ ಮಗ? ಅವ್ನು ಬದಲಾಗ್ಲಿ ಅಂತ ನಾನು ತೋರಿಸ್ತಾ ಇಲ್ಲ ಕಣೆ, ನನ್ನ ಮಗ ಎಷ್ಟು ಬುದ್ಧಿವಂತ ಅಂತ ತೋರಿಸ್ತಾ ಇದ್ದೀನಿ. ನೀನು ಸ್ವಲ್ಪ ಸುಮ್ಮನೆ ಇರು. ಭಾರಿ ಬುದ್ಧಿವಂತ. ಹೋಗ್ಲಿ ಬಿಡಿ ಆಂಟಿ, ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ಸುತ್ತೆ, ಅದಕ್ಕೆ ತೋರಿಸಿದಾರೆ. ಆಂಟಿ ನೀವು ಸರ್ಟಿಫಿಕೇಟ್ ತೋರಿಸಿ. ನೋಡಮ್ಮ, ಇದು ನನ್ನ ಮಗ ಚಿಕ್ಕವನಿದ್ದಾಗ ತಗೊಂಡಿರೋದು. ಹೌದು, ನೀನ್ ಯಾಕಮ್ಮ ನರಸಿಂಹನ್ ಬಗ್ಗೆ ಇಷ್ಟೊಂದು ವಿಚಾರಿಸ್ತಾ ಇದ್ಯಾ? ಕೆಲಸ ಏನಾದ್ರೂ ಕೊಡಿಸ್ತೀಯ ಅವನ್ಗೆ? ಇಲ್ಲ ಆಂಟಿ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ದೆ ಅಷ್ಟೆ. ಸುಮ್ಮನೆ. ಆದ್ರೂ ಆಂಟಿ, ನಿಮ್ಮ ಮಗನ್ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂದ್ರೆ ನಂಬಕ್ಕೆ ಆಗಲ್ಲ. ಆದ್ರೂ ಯಾಕೆ ಅವನು ಕುಡಿಯೋದನ್ನೆಲ್ಲ ಕಲ್ತ? ಏನು ಮಾಡ್ತೀಯಮ್ಮ, ಅವನ ಹಣೆ ಬರನೇ ಚೆನ್ನಾಗಿಲ್ಲ. ಆಂಟಿ ನೀವು ಬೇಜಾರು ಮಾಡ್ಕೋಬೇಡಿ, ಇವತ್ತಿಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ನಾನು ಅದೇ ಆಸೆನಲ್ಲಿದ್ದೀನಮ್ಮ. ನಾನು ಈ ಸರ್ಟಿಫಿಕೇಟ್ ಮತ್ತೆ ಇದನ್ನೆಲ್ಲ ಎಲ್ಲಿಡ್ಲಿ? ಆ ರೂಮಲ್ಲಿ ಇಡ್ಲಾ? ಅಯ್ಯೋ ಬೇಡ, ಇಡ್ಬೇಕು ಅಂತ ಹೇಳಿ. ಅಲ್ಲ, ಅಂಬುಜ ಇಡ್ತಾಳೆ. ಪರವಾಗಿಲ್ಲ ಆಂಟಿ, ನಾನೇ ಇಡ್ತೀನಿ. ಹೆಸರೇನಮ್ಮ? ಅದಕ್ಕೆ ಇವಳು ಒಂಥರ ವಿಚಿತ್ರವಾಗಿ ಆಡ್ತಾ ಇಲ್ವಾ? ವಿಚಿತ್ರ ಅನ್ಸಿದ್ರು ತುಂಬಾ ಒಳ್ಳೆ ಹುಡುಗಿ ಕಣೆ. ಸೇಮ್ ಮಗಳಾದ್ರೂ ಎಂಥ ಸಂಸ್ಕಾರ ಇದೆ ಆ ಹುಡುಗಿಗೆ. ನಮ್ಮನೆ ಕಬೋರ್ಡಲ್ಲಿ ಫೈಲ್ ಇಡೋದು ಒಳ್ಳೆ ಸಂಸ್ಕಾರನಾ?
ಸರಿ ಸರಿ ಆಯ್ತು, ಮತ್ತೆ ಕಾಲ್ ಮಾಡಿ. ಇನ್ಮೇಲಿಂದ ಕಾಲ್ಗೆಜ್ಜೆಯಿಂದ ಶಬ್ದ ಬರಲ್ಲ. ಕಿವಿ ಮೇಲೆ ಹಾಕೊಂಡಿರೋ ಕೈ ತೆಗಿಬೋದು ನೋಡಿ. ಮೇಡಮ್, ಚಿರಾಗ್ ಸರ್ ಹೇಳಿದ್ರು ಅಂದ್ಬಿಟ್ಟು ನಿಮ್ಮ ಅಣ್ಣ ಕೊಟ್ಟಿರೋ ಗೆಜ್ಜೆ ತೆಗೆದ್ಬಿಟ್ರಾ? ದೇವ್ರಣೆ ಇಲ್ಲ ನೋಡಿ. ಗೆಜ್ಜೆ ಕಾಲಲ್ಲೇ ಇದೆ. ನೀವು ಅಷ್ಟೊಂದೆಲ್ಲ ಓಡಾಡಿದ್ರಿ, ಶಬ್ದನೇ ಬರ್ಲಿಲ್ಲ. ಚಿರೋರ್ ಕಿವಿಗೆ ಹತ್ತಿ ಇಟ್ಬಿಟ್ಟೆ. ತಮಾಷೆ ಮಾಡ್ಬೇಡಿ ಮೇಡಮ್, ಏನ್ ಮಾಡಿದ್ರಿ? ಸರಿಗ್ ನೋಡಿ, ಗೆಜ್ಜೆಯಲ್ಲಿ ಶಬ್ದ ಮಾಡ್ತಿರೋ ಮಣಿನ ಬಿಟ್ಬಿಟ್ಟಿದ್ದೀನಿ. ಓ, ಒಳ್ಳೆ ತಲೆ ಉಪಯೋಗಿಸಿದೀರಾ ಮೇಡಮ್. ಅಣ್ಣನ್ಗೂ ಬೇಜಾರಾಗ್ಬಾರ್ದು, ಗಂಡನ ಮಾತು ಕೇಳ್ಬೇಕು. ಹಿಂಗೆ ನಾವು. ಸೂಪರ್ ಮೇಡಮ್ ನೀವು. ಮತ್ತೆ ದೀಪ ನಾನು ನೋಡಿ, ಶಬ್ದನೇ ಬರ್ತಿಲ್ಲ ಅಲ್ವಾ? ಆಂಟಿ, ನಾನೀಗ ಬಂದಿದ್ದ ಕೆಲಸ ಮುಗೀತು, ಹೊರಡ್ತೀನಿ. ಸರಿನಮ್ಮ. ಆ ಫೈಲ್ ಇಲ್ಲೇ ಇಡಕ್ ಬಂದಿದ್ದೆ ಅಲ್ವೇನಮ್ಮ? ಏನಾಯ್ತಮ್ಮ? ಆಂಟಿ, ಕಾಲು ಕಾಲು ಉಳುಕ್ತು ಆಂಟಿ. ತರ್ತೀನಿ. ಅಮ್ಮ, ಇರಮ್ಮ, ಒಂದ್ ನಿಮಿಷ ಇರು, ಎಣ್ಣೆ ತರ್ತಾರೆ ಇರು. ಆ ಕಾಲು ಅಯ್ಯೋ, ತುಂಬಾ ನೋವ್ತಿದ್ಯೇನಮ್ಮ? ತುಂಬಾ ನೋವ್ತಿದೆ ಆಂಟಿ. ಓ, ಇಲ್ಲಮ್ಮ. ಆಂಟಿ, ಅಲ್ಲ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.